ಟೈಮ್ ಆಯ್ತು ಕಣೆ ತರ, ಬೇಗ ಹೋಗಿ ಬೇಗ ಬರೋಣ. ಓಕೆ, ಒಂದ್ ನಿಮಿಷ. ಅತ್ತಿಗೆ ಎಲ್ಲಿ? ಅತ್ತಿಗೆ, ಇದೇನಿದು? ನೀವ್ ರೆಡಿ ಆಗಿಲ್ವಾ ಇನ್ನು? ಎಲ್ಲಿಗೆ? ಇದೇನಕ್ಕ ಹೀಗೆ ಕೇಳ್ತಿದ್ದೀರಾ? ಮೀನಾ ಮನೇಲಿ ಫಂಕ್ಷನ್ ಇತ್ತು, ಮರ್ತೋಯ್ತಾ ನಿಮ್ಗೆ? ಹೌದಲ್ವಾ, 10 ನಿಮಿಷ ರೆಡಿಯಾಗಿ ಬಂದ್ಬಿಡ್ತೀನಿ. ನೀವು ಹೋಗಿ ಸೀರೆ ಚೇಂಜ್ ಮಾಡ್ಕೊಂಡು ಬರೋಷ್ಟರಲ್ಲಿ ಒಂದ್ ಯುಗಾನೇ ಆಗೋಗಿರುತ್ತೆ. ಬೇಜಾರ್ ಮಾಡ್ಕೋಬೇಡಿ, ನಾವು ಹೊರಡ್ತೀವಿ, ನೀವ್ ಇಲ್ಲೇ ಇರಿ. ತುಂಬಾ ಹೊತ್ತು ತಗೊಳಲ್ಲ, ಬೇಗ ಬರ್ತೀನಿ. ಅತ್ತಿಗೆ, ನೀವ್ ರೆಡಿಯಾಗಿ ಬನ್ನಿ, ನಾವು ಕಾಯ್ತೀವಿ. ಏನು ನೀನು ಈ ಕಡೆ ಹೋಗ್ತಾ ಇದೀಯಾ? ಫಂಕ್ಷನಿಗೆ ಬರಲ್ವಾ? ಹೋಗೋಣ. 10 ನಿಮಿಷ ರೆಡಿಯಾಗಿ ಬರ್ತೀನಿ. ಫಂಕ್ಷನ್ ಇದ್ದಿದ್ನ ಮರ್ತೋಗ್ಬಿಟ್ಟಿದ್ದೆ. ಓಹೋ, ನೀನು ಅಲಂಕಾರ ಮಾಡ್ಕೊಂಡು ಬರೋವರೆಗೂ ನಾವು ನಿನಗೆ ಕಾಯ್ಬೇಕಾ? ಅದೆಲ್ಲ ಆಗೋದಿಲ್ಲ. ತಾರಾ ಬಾಮ. ಭಾವ, ನಾವು ರೆಡಿಯಾಗಿ ತುಂಬಾ ಹೊತ್ತಾಯ್ತು. ಅಕ್ಕನೇ ರೀ, ಮತ್ತೆ ನಾನು ಹೇಗೆ ಬರ್ಲಿ? ಹೇಗೆ ಬರಲಿ ಅಂದರೆ, ಓಕೆ, ನಾನು ಕೀ ಕೊಡ್ತೀನಿ, ಗಾಡಿ ಓಡಿಸ್ಕೊಂಡು ಬಾ. ಅದು ಆಗಲಿಲ್ಲ ಅಂದರೆ ಕಾರೊಳಗಡೆ ನೀನು ಕುತ್ಕೊಂಡು ಯಾರ ಕೈಲಾದ್ರು ತಳ್ಳಿಸ್ಕೊಂಡು ಬಾ. ಇದೂ ಆಗಲಿಲ್ಲ ಅಂತಂದರೆ ನಡ್ಕೊಂಡು ಬಾ. ನೋಡು, ನೀನು ಇಷ್ಟೆಲ್ಲ ರಿಸ್ಕ್ ತಗೊಂಡು ಅಲ್ಲಿ ಬರೋದೇನು ಬೇಡ. ಅಲ್ಲಿ ಬಂದು ನೀನು ನನ್ನ ತಲೆನೋವು ಕೊಡೋದು ಬೇಡ. ನೀನು ಬರಲೇಬೇಕು ಅಂತಂದ್ರೆ ಕಾರ್ ತಗೊಂಡು ಬಾ. ಅಯ್ಯೋ ಸಾರಿ, ನಿನ್ನ ಕಾರ್ ಓಡ್ಸಕ್ ಬರಲ್ಲ ಅಲ್ವಾ? ಎಲ್ಲದಕ್ಕೂ ಪಡ್ಕೊಂಡು ಬರಬೇಕು ಅಂತ ಹೇಳ್ತಾರಲ್ಲ, ಅದು ಸುಳ್ಳಲ್ಲ. ಏನೋ ನನ್ನ ಗ್ರಹಚಾರ ಕೆಟ್ಟಿತ್ತು, ನಿನ್ನಂತ ಹಳ್ಳಿ ಗುಂಡಿದನ್ನ ನಾನು ಕಟ್ಕೊಂಡ್ಬಿಟ್ಟೆ. ಅಲ್ಲ, ಇಲ್ಲಿಂದ ಅಲ್ಲಿ ಬರ್ಲಿಕ್ಕೆ ಹೇಗೆ ಬರ್ಲಿರಿ ಅಂತ ಕೇಳ್ತೀಯಲ್ಲ, ನೀನು ಬರೋದೇನು ಬೇಡ, ಮನೇಲೆ ಬಿದ್ದಿರು. ನೀವೇನು ಮುಖ ನೋಡ್ತಾ ನಿಂತ್ಕೊಂಡ್ರಿ? ಬನ್ನಿ ಹೋಗೋಣ. ಅಲ್ಲ ಅಣ್ಣ, ಮಾಲ್ತಿ ಅತ್ಗೆನ ಕರ್ಕೊಂಡು ಹೋಗೋಣ, ಪಾಪ ಅಳ್ತಿದ್ದಾರೆ. ಇವಳಿಗೆ ಅಳೋದು ಬಿಟ್ರೆ ಬೇರೆ ಇನ್ನೇನಮ್ಮ ಬರುತ್ತೆ? ನೆಟ್ಟು 3 ಅಕ್ಷರ ಕಲಿದೇ ಇದ್ರು ಫಂಕ್ಷನ್ಗೆ ಬರೋ ಶೋಕಿ ಏನು ಕಡಿಮೆ ಇಲ್ಲ. ಇವಳು ಇಲ್ಲೇ ಇರಲಿ, ನಡೀರಿ.